ಅಮ್ಮ ದೇವಿ ದುರ್ಗಮ್ಮ ಅನ್ನ ನೀರು ಆರೋಗ್ಯ ಉದ್ಯೋಗ ಅಧಿಕಾರಕ್ಕೆ ಬಂದರೆ 3 ರು ದರದಲ್ಲಿ. ಓಯ್ ಬನ್ನಿ ಬನ್ನಿ ಬನ್ನಿ. ಎಲ್ಲಿಗೋ ಸವಾರಿ? ವಕೀಲ್ ಮನೆಗೆ. ದೇವಿ ಸ್ನಾನಕ್ಕೆ ಹೋಗಿದ್ದಾಳೆ, ಆಮೇಲೆ ತಾವು ಹೋಗಿ. ಹೌದಾ? ಹಂಗಾರೆ ಒಳ್ಳೇದಾಯ್ತು ಬಿಡು. ತಾವು ಈಗ್ಲೇ ಹೋಗೋಗಿಲ್ಲ, ದೇವಿ ಬಂದ ಮೇಲೆ ನೀವು ಹೋಗ್ಬೇಕು. ತುಂಬಾ ಮುಖ ತುರಿಸ್ತಾ ಇದೆ ಕಣ. ಓಹೋ, ದೇವಿ ಸ್ನಾನಕ್ಕೆ ಹೋಗಿದ್ದಾಳೆ ಅಂತ ನಾನು ಹೇಳಿದ ಮೇಲೆ ಮುಖ ತುರ್ಸೋಕ್ ಶುರುವಾಯ್ತಾ? ಇಲ್ಲ, ಆಗ ಸ್ವಲ್ಪ ತುರಿಸ್ತಾ ಇತ್ತು, ಈಗ ಜಾಸ್ತಿ ಆಗಿದೆ. ಓಹೋ ಹೌದಾ? ನಿಲ್ಲಿ ನಿಲ್ಲಿ, ತಗೊಳ್ಳಿ, ಪೇಪರ್ ಓದಿ, ಕಾಫಿ ಬರುತ್ತೆ ಕುಡೀರಿ, ತೀಕ್ಷ್ಣ ಮತಿಗಳಾಗಿ ಬುದ್ಧಿ ಬರುತ್ತೆ. ಇವಾಗ ಕೂತ್ಕೊಂಡು ನನ್ನ ಜೊತೆ ಮಾತಾಡಿ. ಆಯ್ತು, ನಾವು ವಿದ್ಯಾವಂತರೆ, ನಮ್ಗೆ ಇದ್ರ ಅಗತ್ಯ ಇಲ್ಲ, ನಿಮ್ಗೆ ಇದ್ರ ಅಗತ್ಯ ಇದೆ, ಸರಿನಾ? ಈಗ ನಮ್ಮ ಅಗತ್ಯ ಮುಖ ತೊಳ್ಕೊಳ್ಳೋದು. ಬರ್ಲಾ? ಅದೆಲ್ಲ ಬೇಡ, ದೇವಿ ಸ್ನಾನ ಮುಗಿಸಿ ಬರ್ಲಿ, ಆಮೇಲೆ ನೀವು ಹೋಗಿರಂತೆ ಕೂತ್ಕೊಳ್ಳಿ. ಸುಚೇಂದ್ರ, ಸುಚೇಂದ್ರ, ಒಂದು ನಿಮಿಷ ಬಾ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಎಲ್ಲಿಗೆ? ಅಯ್ಯೋ ಬಾರಪ್ಪ, ಬಾರೋ ಒಂದ್ ನಿಮಿಷ. ಸದಾನಂದ, ನಾ ಬರೋವರೆಗೂ ನೀನ್ ಇಲ್ಲಿ ಕಾವಲು ಕಾಯ್ಬೇಕು. ನಡಿ. ಕಾಯ್ತೀನಿ ಕಾಯ್ತೀನಿ. ನಾನು ಗಣೇಶ, ದೇವಿ ಪಾರ್ವತಿ, ಶಿವಪರಮಾತ್ಮ ಬರೋವರೆಗೂ ಕಾವಲು ಕಾಯ್ಬೇಕು ಕಾಯ್ಬೇಕು. ಕಟೀಲಲ್ಲಿ ನಡೆಯಬೇಕಾಗಿದ್ದ ದೇವಿ ಸುಚೇಂದ್ರ ಅವರ ಮದುವೆ ಅನಿವಾರ್ಯ ಕಾರಣಗಳಿಂದ ಮುಂದೂಡಲ್ಪಟ್ಟಿದೆ ಅಂತ ಹೇಳೋದಿಕ್ಕೆ ನಾವು ವಿಷಾದಿಸ್ತಾ ಇದ್ದೇವೆ. ಎಲ್ರೆದ್ರು ಮರ್ಯಾದೆ ತೆಗಿತೀನಿ ಹೇಳಿದ್ದೀನಿ. ಎಷ್ಟ್ರಲ್ಲಿರ್ಬೇಕು ಅಷ್ಟ್ರಲ್ಲಿರ್ಬೇಕು. ಯಾರ ಹತ್ರ ನಿಮ್ದು ಕೊಂಕು? ನನ್ನನ್ನು ಸುಮ್ಮನೆ ಬಿಟ್ಬಿಡಿ ಒಂಟಿಯಾಗಿ. ನಾನಲ್ಲಪ್ಪ ನಿನ್ನ ಮರ್ಯಾದೆ ತೆಗಿತಿರೋದು, ನಿಮ್ಮ ತಂದೆಯವರು ನಿನ್ನ ಮರ್ಯಾದೆ ತೆಗಿತಿರೋದು. ಮೊದಲು ನಿನ್ನ ಮರ್ಯಾದೆನ, ದೇವಿ ಮರ್ಯಾದೆನ ಉಳಿಸ್ಕೊ. ನೀನು ನಿನ್ನ ಪ್ರಶಾಂತತೆಯನ್ನ ಹಾಳು ಮಾಡ್ತಿರೋದು ನಾನಲ್ಲಪ್ಪ, ಸ್ವತಃ ನಿನ್ನ ತಂದೆಯವರು. ನಿನ್ನಂತ ದೈತ್ಯ ಪ್ರತಿಭೆ ಎದುರು, ಶ್ರೀಮಂತನೆದುರು ನನ್ನಂತ ಬಡಪಾಯಿಯ ಕೊಂಕು ಏನ್ ನಡೆಯುತ್ತೆ ಸುಚೇಂದ್ರ? ಅಪ್ಪಾಜಿಗೆ ಈ ಮದುವೆ ನಡಿಬೇಕು ಅಂತಿದೆ. ಸುಮ್ಮನೆ ನನ್ನ ಮನ್ಸಲ್ಲಿ ಏನೇನೋ ತುಂಬಬೇಡಿ ನೀವು. ಮದುವೆ ನಡಿಬಾರ್ದು ಅಂತ ಏನಾದ್ರು ಇದ್ರೆ ಅದು ನಿಮ್ಮ ಮನ್ಸಲ್ಲಿ ಮಾತ್ರ. ನನ್ನನ್ನು ಉಯಿಲೆಪ್ಸಿ ನಾನು ಆ ಮೂಲಕ ಎಲ್ಲರ ಹತ್ರ ರಂಪ ಮಾಡಿ ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕೊಳ್ಳೋ ತರ ಮಾಡ್ಬೇಕು ಅನ್ನೋದು ನಿಮ್ಮ ಉಪಾಯ ಅಲ್ವಾ? ದೇವಿ ಹೇಳೋದೆಷ್ಟು ಸತ್ಯ ಗೊತ್ತಾ ಸುಚೇಂದ್ರ? ನಾನು ಬಯಸೋದು ಮುಗ್ಧತೆಯನ್ನ ಅಂತ ಅವಳು ಹೇಳ್ತಾ ಇದ್ಲು. ಕೂತ್ಕಣ, ನಿಜವಾಗ್ಲೂ ನೀನ್ ಅಮಾಯಕ. ನಿನಗೆ ಸಿಟ್ಟು ಬರುತ್ತೆ, ಕಿರ್ಚಾಡ್ತೀಯ ಅನ್ನೋದು ಬಿಟ್ರೆ ನೀನ್ ನಿಜಕ್ಕೂ ಅಮಾಯಕನೇ. ಏನ್ ಬೇಕು ನಿಮ್ಗೆ? ಸುಮ್ಮನೆ ಯಾಕ್ರಿ ತಲೆ ತಿಂತೀರಾ? ಏನು ಕೆಲಸ ಇಲ್ವಾ ನಿಮ್ಗೆ? ಹೋಗಿ ಕೆಲಸ ನೋಡಿ. ಎಲ್ಲಪ್ಪ ಕೇಶವನಾಥ್ರು, ಇಷ್ಟೊತ್ತಾದ್ರೂ ಇನ್ನೂ ಕಟೀಲಿಗೆ ಬಂದಿಲ್ಲ. ದಾರಿ ಮಧ್ಯೆ ಏನಾದ್ರೂ ಆಗಿರ್ಬೋದೇನೋ ಸುಚೇಂದ್ರ? ರಸ್ತೆಗಳು ಬೇರೆ ಸರಿ ಇಲ್ಲ, ಸಿಕ್ಕಾಪಟ್ಟೆ ತಿರುವುಗಳಿದೆ, ಮೀನು ಮರಳು ಹೊತ್ಕೊಂಡ್ಬರೋ ಲಾರಿಗಳು ಬೇರೆ. ಕೊಂದು ಬಿಡ್ತೀನಿ ಏನನ್ನ ಕೆಟ್ಟಾಗಿ ಮಾತಾಡಿದ್ರೆ. ಮತ್ ಎಲ್ಲೋ ನಿಮ್ ತಂದೆ ಇನ್ನೂ ಡೀಸೆಲ್ ತುಂಬಿಸ್ಕೊತಾ ಅಲ್ಲೇ ನಿಂತಿದಾರ? ಅಥವಾ ನಿಮ್ದೇನ್ ಕಾರು ಅಥವಾ ಬಕಾಸುರನ್ ಹೊಟ್ಟೆನೋ? ಬರ್ತಾರ್ರಿ, ನಿಧಾನವಾಗಿ ಬರ್ತಾರೆ. ಎಷ್ಟೇ ನಿಧಾನವಾಗಿ ಹೊರಟಿದ್ರು ಇಷ್ಟೊತ್ತಿಗೆ ಬಂದು ತಲುಪ್ಬಿಡ್ಬೇಕಾಗಿತ್ತು, ಇನ್ನೂ ಬಂದಿ. ನೀನು ದೇವಿ ಹಾಡ್ತಾಳೆ ಅಂತ ಟಿಟಿ ಹತ್ತಿದೆ, ಅವಳೇನ್ ಲತಾ ಮಂಗೇಶ್ಕರೇನೋ? ಮುಚ್ಕೊಂಡು ಸುಮ್ನೆ ನಿಮ್ಮ ಅಪ್ಪಾಜಿ ಜೊತೆಗೆ ಬಂದಿದ್ದಿದ್ರೆ ಕೇಶವನಾಥ್ರು ಬಂದಿರೋರ? ಅವ್ರ ಮನ್ಸಲ್ಲಿ ಏನ್ ನಡೀತಿದೆ ಅಂತ ನಾದ್ರೂ ತಿಳ್ಕೊಬೋದಾಗಿತ್ತಲ್ಲ ಸುಚೇಂದ್ರ? ಅವ್ರ ಮನ್ಸಲ್ಲಿ ಬೇರೆ ಏನೋ ನಡೀತಿದೆ. ಅವ್ರು ಬಯಸ್ತಿರೋದು ಬೇರೆ ಏನನ್ನೋ. ಏನಿರ್ಬೋದು ಸುಚೇಂದ್ರ? ಕಣ್ಣು ಬಿಟ್ರೆ ಅವನಿಗೆ ಕಾಣೋದೆಲ್ಲ ಕುರಿ ಮಂದೆನೆ.
ಕಡಿಯೋಕ್ ನಿಂತವನ್ಗೆ ಕುರಿ ಮತ್ತೆ ಕುರಿ ಮರಿ ಮಧ್ಯೆ ವ್ಯತ್ಯಾಸ ಕಾಣಿಸೋದಿಲ್ಲ. ನಿಮ್ಮಪ್ಪ ನಿನಗ್ ಮದುವೆಗೆ ಅಂತ ತಂದಿರೋದು ಬಾಸಿಂಗ ಅಲ್ಲ ಸುಚೇಂದ್ರ, ಟೊಪ್ಪಿ ಟೊಪ್ಪಿ ತಂದಿರೋದು. ನನಗೊಂದೊಂದ್ಸರಿ ಅನ್ಸುತ್ತೆ ಸುಚೇಂದ್ರ, ಕೇಶವನಾಥ್ರು ಬರದೆ ಕೈ ಕೊಡ್ತಾರೆ ಅಂತ. ಇನ್ನೊಂದ್ಸರ್ತಿ ಅನ್ಸುತ್ತೆ ಬರ್ತಾರೆ, ಬಂದ್ರು ಯಾರಿಗೋ ಕಾಣಿಸ್ಕೊಳ್ದೆ ತಮ್ಮ ಕೆಲಸ ಸಾಧಿಸ್ಕೊಂಡು ಹೋಗ್ತಾರೆ ಅಂತ. ಒಂದ್ಸರಿ ಅನ್ಸುತ್ತೆ ಕಣ, ಬಂದ್ಬಿಟ್ಟು ಅವ್ರಿಗೆ ಬೇಕಾಗಿದ್ದನ್ನ ಅವ್ರು ಪಡ್ಕೊಂಡು ಹೋಗ್ತಾರೆ ಅಂತ. ನನ್ಗೆ ಯಾಕೋ ತಲೆ ಕೆಡ್ತಿದೆ ಸುಚೇಂದ್ರ, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಕೇಶವನಾಥ್ರು ಬಂದ್ರು ಬೇರೆ ಕೆಲ್ಸಕ್ಕೆ ಬರ್ತಾ ಇದ್ದಾರೆ ಅಂತ. ನಾಳೆ ಏನಾದ್ರೂ ಅನಾಹುತ ಆಗೋದಕ್ಕೆ ಮುಂಚೆ ಈ ಮದುವೆ ಒಂದು ವಾರ ಮುಂದಕ್ಕೆ ಹೋದ್ರೂ ಪರವಾಗಿಲ್ಲ ಕಣೋ. ನಿಮ್ಮಪ್ಪ ಬಂದ ತಕ್ಷಣ ಪಟ್ಟು ಹಿಡಿದು ಕೇಳು, ಏನ್ ಮಾಡ್ತಿದ್ದೀರಿ, ಏನ್ ನಡೆಸ್ತಿದ್ದೀರಿ ನೀವು ಅಂತ ಕೇಳು. ನಿನ್ ದಾರಿ ಸುಗಮ ಮಾಡ್ಕೊಳ್ಳು ಸುಚೇಂದ್ರ, ಇಲ್ಲಾಂದ್ರೆ ಮದುವೆ ಮನೆಯಲ್ಲಿ ನಿನಗೆ ಕಷ್ಟ. ಎಲ್ಲ ಸುಗಮವಾಗಿ ಆದ್ರೆ ಮಾತ್ರ ನೆಮ್ಮದಿ, ಇಲ್ಲಾಂದ್ರೆ ಸಮಾಧಿ. ಯೋಚನೆ ಮಾಡ ಸುಚೇಂದ್ರ. ಇವತ್ತು ಶಂಕ ಹುಡುಕದೆ ದೇವಿ ಮದುವೆ ನಿಲ್ಸದೆ. ಲೇ ದೇವಿ, ನಿನ್ ಮದುವೆ ನಡಿಬಾರ್ದು ಕಣೆ. ನಾನಿವತ್ತು ಶಂಕ ಹುಡುಕ್ತೀನಿ. ಈ ಮದುವೆನ ನಿಲ್ಸ್ತೀನಿ. ನೀನು ನೆಮ್ಮದಿಯಾಗಿರ್ಬಾರ್ದು ಅಷ್ಟೇ. ಎಲ್ಲಿ? ಅಯ್ಯೋ ಕರಿ ಬ್ಯಾಗ್ ಏನಪ್ಪ? ಚಿಕ್ಕಮ್ಮ, ಏನು ದೇವಿ? ಅಲ್ಲೆಲ್ಲ ಹುಡ್ಕಾಡ್ದೆ ನಿಮ್ಮನ್ನ. ಇಲ್ಲೇನ್ ಮಾಡ್ತಿದ್ದೀರಾ? ನಾನೇನ್ ಮಾಡ್ತಿದ್ದೆ? ಪೂಜೆಗೆ ಅಂತ ಒಂದ್ ಸೀರೆ ತಗೊಂಡಿದ್ದೆ ಕಣೆ. ಅಕ್ಷತೆ ಯಾಕಾಗಲ್ಲ ಇಟ್ಲು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಹುಡುಕ್ತಿದ್ದೆ. ನೋಡಿದ್ರೆ ಎಲ್ಲ ನಿಮ್ಮ ಅಮ್ಮನ ಸೀರೆಗಳೇ ಇದೆ. ನಿನಗೇನಾದ್ರೂ ಗೊತ್ತಾ ಸೀರೆ ಎಲ್ಲಿದೆ ಅಂತ? ಇಲ್ಲ ಚಿಕ್ಕಮ್ಮ. ಹೌದಾ? ಅಯ್ಯೋ, ಸ್ನಾನ ಆಗ್ಬಿಡ್ತೇನೆ ನಿಂದು. ಚಿಕ್ಕಮ್ಮ, ನೀರ್ ತಣ್ಣಗಿತ್ತ ಬಿಸಿ ಇತ್ತ? ಬಿಸಿಗೆ ಇತ್ತು. ಹೌದಾ? ನಾನು ಹೋಗ್ತೀನಿ ಸ್ನಾನ ಮಾಡಕ್ಕೆ. ಒಂದ್ ದಿನ ಸ್ನಾನ ಮಾಡ್ಕೊತೀನಪ್ಪ. ಹೋಗ್ಲಾ? ಚಿಕ್ಕಮ್ಮ, ಒಂದ್ ನಿಮಿಷ. ಏನೇ ನನಗೆ ಟೈಮ್ ಆಗುತ್ತೆ ಕಣೆ. ನೀವೆಲ್ಲ ರೆಡಿ ಆಗ್ಬಿಟ್ಟು ಬೇಗ ಅಮ್ಮನವ್ರ ದರ್ಶನಕ್ಕೆ ಹೋಗಿ ಆಯ್ತಾ? ಚಿಕ್ಕಮ್ಮ, ಒಂದ್ ನಿಮಿಷ. ಏನಿದೆ ನೀನು ಬಂದಾಗಿಂದ ಅಮ್ಮನವ್ರ ದರ್ಶನ ಅಂತಿದ್ದವಳು ಈಗ ದರ್ಶನಕ್ಕೆ ಹೋಗಿ ಅಂದ್ರೆ ಹಿಂದೆ ಮುಂದೆ ನೋಡ್ತಿದ್ಯಲ್ಲ. ಬೇಗ ಹೋಗಿ ಅಮ್ಮನವ್ರ ದರ್ಶನ ಮಾಡಿ ಯಾರಿಗೆ ತೀರ್ಸಮ್ಮ, ಇಲ್ಲಾಂದ್ರೆ ಏನಾದ್ರು ಎಡವಟ್ಟಾಗ್ಬಿಟ್ಟಿತ್ತು. ಚಿಕ್ಕಮ್ಮ, ನಿಮ್ಗೋಸ್ಕರ ಚಿನ್ನದ ಬಳೆ ತಂದಿದ್ದೀನಿ. ನಾನ್ ಕೂಡಿಟ್ ದುಡ್ಡಲ್ಲಿ ತಂದಿತ್ತು. ಒಂದೇ ಬಳೆ ತರಕಾಯ್ತು. ಮದ್ವೆ ಆದ್ಮೇಲೆ ಇನ್ನೊಂದ್ ಬಳೆ ಕೊಡಿಸ್ತೀನಿ. ಈಗ ಇದನ್ನ ತಗೊಳ್ಳಿ ಚಿಕ್ಕಮ್ಮ. ಬೇಡ ದೇವಿ, ನೀನ್ ಯಾಕೆ ಸುಮ್ಮನೆ ತೊಂದರೆ ತಗೋತೀಯ? ನನಗೆ ಒಡವೆ ಅಂದ್ರೆ ಮೊದ್ಲು ಆಸೆ ಇತ್ತು ಕಣೆ, ಈಗ ನನಗೆ ಒಡವೆ ಅಂದ್ರೆ ಆಸೆ ಇಲ್ಲ. ಚಿಕ್ಕಮ್ಮಂಗೆ ಏನಾದ್ರೂ ಕೊಡ್ಬೇಕು ಅಂತ ನಿನಗೆ ಅನ್ನಿಸ್ತಲ್ಲ, ಅಷ್ಟು ಸಾಕು. ತುಂಬಾ ಪ್ರೀತಿಯಿಂದ ತಂದಿದ್ದೀನಿ ಚಿಕ್ಕಮ್ಮ, ಇಲ್ಲ ಅನ್ಬೇಡಿ. ಪ್ರತಿ ವರ್ಷ ನನ್ನ ಹುಟ್ಟಿದ ಹಬ್ಬಕ್ಕೆ ನೀವೇನಾದ್ರೂ ಸಿಹಿ ಮಾಡ್ಕೊಂಡು ಬರ್ತಿದ್ರಿ. ನಾನು ಅದನ್ನೆಲ್ಲ ಮರ್ತಿಲ್ಲ ಚಿಕ್ಕಮ್ಮ. ಯಾರಾದ್ರೂ ನೋಡಿದ್ರೆ ಈ ಒಡವೆನ ನಾನೇ ಇಸ್ಕೊಂಡಿದ್ದೀನಿ ನಿನ್ನ ಹತ್ರ ಅಂತ ಅನ್ಕೊಂಡ್ಬಿಡ್ತಾರೆ ಕಣೆ. ಮತ್ತೆ ನಿಮ್ಮ ಮನೇಲಿ ನನ್ನನ್ನು ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ನೀವು ಅಂದ್ರೆ ನನಗೆ ತುಂಬಾ ಇಷ್ಟ ಚಿಕ್ಕಮ್ಮ. ನಾಳೆ ನಾನು ಮದ್ವೆ ಆಗಿ ಹೊರಟೋಗ್ತೀನಿ. ಅಪರೂಪಕ್ಕೆ ಭೇಟಿ ಆಗ್ತೀವಿ. ನಾನು ಸಿಗ್ತೀನೋ ಇಲ್ವೋ. ತಂದಿದ್ದೀನಲ್ಲ, ತಗೊಳ್ಳಿ ಚಿಕ್ಕಮ್ಮ. ಬೇಡ ಕಣೆ, ಒಂಟಿ ಬಳೆ ತಗೋಬಾರ್ದಂತೆ. ಹಾಕೊಂಡ್ರೆ ಎರಡೂ ಕೈಗೂ ಬಳೆ ಹಾಕೋಬೇಕಂತೆ. ಅದು ನಮ್ಮ ಸಂಪ್ರದಾಯ. ಒಂದ್ ವೇಳೆ ಈ ಬಳೆನ ಇಸ್ಕೊಂಡು ಹಾಕೊಂಡು ನಾನು ಮದುವೆ ಮನೆಯಲ್ಲೆಲ್ಲ ಓಡಾಡ್ದೆ ಅಂತ ಇಟ್ಕೋ, ನೋಡ್ದವ್ರು ಏನಂತಾರೆ ಹೇಳು? ಒಂದು ಬಳೆನ ಮಂಗಳ ಅಡವಿಟ್ಟು ಬಂದಿದ್ದಾಳೆ ಅಂತ ಆಡ್ಕೊಳ್ಳೋದಿಲ್ವೇನೆ? ನಿನ್ನ ಈ ಹುಡುಗರೆ ನನಗೆ ಉಡಾಪೆ ಆಗತ್ ಬೇಡ ಕಣೆ. ಏನ್ ಚಿಕ್ಕಮ್ಮ ಹೀಗನ್ಬಿಟ್ರಿ?
ಪ್ರೀತಿಯಿಂದ ತಂದಿದ್ದೆ. ಇಷ್ಟ ಇಲ್ಲ ಅಂದ್ರೆ ಬೇಡ ಅಂತ ಅನ್ಬೋದಿತ್ತು. ನಾನ್ ಕೊಡೋ ಉಡುಗೊರೆ ನಿನ್ ಲೇವಡಿ ಮಾಡಕ್ಕೆ ಕಾರಣ ಆಗತ್ತಾ ಚಿಕ್ಕಮ್ಮ? ಇಷ್ಟಕ್ಕೆ ಯಾಕೆ ಕಳ್ತಿದ್ಯೆ? ನಾನು ತಮಾಷೆ ಮಾಡ್ದೆ ಕಣೆ ದೇವಿ. ಅಯ್ಯೋ, ನಾನ್ ನಿಮ್ ಚಿಕ್ಕಮ್ಮ ಕಣೆ, ತಾಯಿ ಸಮಾನ. ಇದನ್ ಬೇಡ ಅಂತೀನ? ಕೊಡು, ಸುಮ್ಮನೆ ತಮಾಷೆ ಮಾಡ್ದೆ. ಚೆನ್ನಾಗಿದೆ ಬಳೆ. ಈಗ ನೀನ್ ರೆಡಿಯಾಗಿ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಂಬರುವಂತೆ. ರೆಡಿ ಆಗ್ತೀಯಾ? ನಾನೇ ಹೋಗಿರ್ತೀನಿ. ಚೆನ್ನಾಗಿದೆ ಬಳೆ. ಬನ್ನಿ ಬೇಗ, ಹೊತ್ತಾಗ್ಲಿಲ್ವಾ? ಇನ್ನು ಕೇಶವನಾಥ್ನೆ ಬಂದಿಲ್ಲ ಕಣೋ, ಎಲ್ಲಿದಾನೋ ಏನೋ. ಇನ್ನು ಕುಂಕುಮ ತಗೊಳ್ಳಿ. ಏಯ್, ಅವರೇ ನೀವು ತಗೊಳ್ಳಿ. ಪಾರ್ವತಿನಿ ದೇವಿ ದೇವಸ್ಥಾನಕ್ಕೆ ಹೊರಟಿದಾರ ಕಣಯ್ಯ. ಈಗ ಅಲ್ಲಿ ಕೆಜಿ ಗಟ್ಟಲೆ ಕುಂಕುಮ ತಗೋತಾರೆ ಅಮ್ಮನವ್ರ ಪ್ರಸಾದ ಅಂತ. ಇದನ್ನೆಲ್ಲ ನೀನೇ ಇಟ್ಕೋ. ಅಲ್ಲ ಕಣೋ, ಬಂದ ತಕ್ಷಣ ದರ್ಶನಕ್ಕೆ ಹೋಗ್ಬಿಟ್ಟಿಯಾ ನೀನು? ಸ್ನಾನ ಮಾಡಿದ್ಯೋ ಇಲ್ವೋ? ಇಲ್ಲಿದ್ದು ವರಪೂಜೆ ನಂದಿಗೆ ಸಹಾಯ ಮಾಡೋದ್ ಬಿಟ್ಟು ಸುಮ್ನೆ ಲೆಕ್ಕಕ್ಕೆ ಬಂದಿದ್ಯಾ? ಏನವ್ರ ಹಿಂಗಂದ್ಬಿಟ್ರಿ? ನಾವು ಬಾದಾಮಿ ಮಂದಿರಿ, ಮಿರೇಜ್ ಎಕ್ಸ್ಪ್ರೆಸ್ ಗತಿ ಅತಿ ವೇಗ, ಅತಿ ವೇಗ. ಅತಿ ವೇಗ, ತಿಥಿ ಬೇಗ. ಒಳ್ಳೆ ಒಳ್ಳೆ ಕೆಲಸದಲ್ಲಿ ನಿಂತ್ಕೊಣ. ನೀವರೇ ಅವರ ಬೆಳಗ್ಗೆನೆ ಎದ್ದಿ ನದಿ ಸ್ನಾನ ಮಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದರ್ಶನ ಮಾಡಿ ಪೂಜೆ ಮುಗಿಸ್ಕೊಂಡ್ ಬಂದೀನಿ ನೋಡ್ರಿ. ಬೊಲೆ ಚುರುಕಾಗಿದ್ಯಾ ಕಣ ನೀನು. ಮತ್ತೇನ್ರಿ ಸಾಹೇಬ್ರೆ, ಈ ಛತ್ರದಲ್ಲಿ ಇರೋರು 2 ಸ್ಥಾನದ ಕೊಠಡಿ. ನೀವು ಮತ್ತೆಲ್ಲ ಕ್ಯೂ ಅಲ್ಲಿ ನಿಲ್ಬೇಕು. ನೀವು ನನಗೆ ಕೊನೆಗೆ ಬಿಡ್ತೀರಿ. ನೀರಿರೋದಿಲ್ಲ, ಏನಿಲ್ಲ. ಅದಕ್ಕ ಬೆಳಗ್ಗೆ ಸ್ನಾನ ಮಾಡಿ ಬಂದೆ. ಈಗೇನ್ರಿ ಕೆಲಸ ಪಟಾಪಟ್ ಪಟಾಪಟ್ ಮಾಡ್ಬೇಕಂತಿಲಿ. ಹೇಳ್ತೀನಿ ಕೇಳು, ನಿನ್ನೆ ಇಲ್ಲಿ ಮದುವೆ ಆಗಿದೆ, ಮಾಡಿ ಮೇಲೆ ಸರಿಯಾಗಿ ಗುಡ್ಸಿ ವರ್ಸಿ ಮಾಡಿಲ್ಲ. ನೀನ್ ಛತ್ರದಲ್ಲೇ ಇದ್ದು ಅದನ್ನೆಲ್ಲ ಸರಿಯಾಗಿ ನೋಡ್ಕೊ. ನಾವು ದರ್ಶನ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀವಿ. ತಂತ್ರಿಗಳು ಇಲ್ಲಿಗೆ ಬರ್ತಾರೆ ಕಣೋ. ಬಂದ್ರೆ ವರಪೂಜೆ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೇಳು. ದೇವಸ್ಥಾನಕ್ಕೆ ಬಂದ್ರೆ ನಾವು ಕರ್ಕೊಂಡ್ ಬರ್ತೀವಿ, ಸರಿನಾ? ನೀನು ದರ್ಶನ ಅಂತ ಅಲ್ಲೇ ಜಾಂಡ ಹೊಡಿಬೇಡ. ಹೊರಪೂಜೆಗೆ ಏನೇನ್ ಬೇಕು ಎಲ್ಲ ಒಂದು ಪಟ್ಟಿ ಮಾಡ್ಕೊಟ್ಬಿಡು, ಒಟ್ಟಿಗೆ ತರ್ತೀನಿ. 300 ಸರ್ತಿ ನಾನು ಅಂಗಡಿಗೆ ಅಲ್ಲಿ ಅದಕ್ಕಾಗೋದಿಲ್ಲ. ಆಯ್ತು. ಅಮ್ಮ, ಮಾತಾಡ್ತಾ ಇಲ್ಲೇ ನಿಂತಿದ್ದೀರಲ್ಲ, ಹೊರಡಲ್ವಾ ದರ್ಶನಕ್ಕೆ? ಹೊರಡೋಣ, ನಿನ್ನೆ ಕಾಯ್ತಾ ಇದ್ವಿ. ಬಾ. ಮದುವೆ ಗಂಡು ಬರೋದ್ ಬೇಡ ಗುಡಿಗೆ. ಜೋಡಿಗಳು ಒಟ್ಟಿಗೆ ನಿಂತು ಅವ್ರ ದರ್ಶನ ಮಾಡಿದ್ರೆ ಚಂದ. ಸೂಚೆ ಅಂದ್ರಿಂದ ಬಿಟ್ಟು ಹೊಂಟಿರಿ ನೀವು. ಅಯ್ಯೋ, ಹೌದಲ್ಲೋ? ಎಲ್ಲಿ ಸುಚಂದ್ರ? ದೊಡ್ಡಮ್ಮ, ಬ್ರಹ್ಮದೇವರ ಸ್ನಾನಕ್ಕೆ 6 ಗಂಟೆ ಬೇಕಂತೆ. ಹಂಗೆ ನಮ್ ಸುಚೇಂದ್ರ ಈಗ ತಾನೇ ಸ್ನಾನಕ್ಕೆ ಹೋಗಿದ್ದಾನೆ. ಬರೋದಕ್ಕೆ 1 ಗಂಟೆ ಆದ್ರೂ ಆಗೇ ಆಗುತ್ತೆ. ಇವತ್ತು ಮದುವೆ ಬೇರೆ, 2 ಆದ್ರೂ ಆಗ್ಬೋದು. ಹಾಗಾದ್ರೆ ಸುಚೇಂದ್ರನ್ ಕಾಯೋದ್ ಬೇಡ, ದರ್ಶನಕ್ಕೆ ತಡ ಆಗ್ಬಿಡುತ್ತೆ. ರಾಜ, ಅವ್ನ್ ತಯಾರಾಗಿ ಬಂದ ತಕ್ಷಣ ದೇವಸ್ಥಾನಕ್ಕೆ ಕಳಿಸ್ಬಿಡು. ತಂತ್ರಿಗಳು ಛತ್ರಕ್ಕೆ ಬಂದ್ಬಿಡ್ತಾರ ಕಣೋ. ಬಂದ ತಕ್ಷಣ ವರಪೂಜೆಗೆ ತಯಾರು ಮಾಡ್ಕೊಳಕ್ ಹೇಳು. ಅವ್ರ ದೇವಸ್ಥಾನ ತೆಗಿ, ನಡೀರಿ ನೀವು. ತಡ ಆಗುತ್ತೆ ಅಂತ ಇಲ್ಲೇ ತಡ್ಕಾಡ್ತಾ ಇದ್ದೀನಿ. ಅಯ್ಯ, ಹೊರಟ್ಬಿಟ್ರೆ ಎಲ್ಲ ದೇವಸ್ಥಾನಕ್ಕೆ? ಏನಮ್ಮ, ನೀನ್ ಬರಲ್ಲ ದೇವಸ್ಥಾನಕ್ಕೆ? ಇಲ್ಲ ಕಣ, ನಾನಿನ್ನು ಸ್ನಾನನೇ ಮಾಡ್ಕೊಂಡಿಲ್ಲ. ನಮ್ಮ ಶಬ್ಬಾಷ್ ಕಣೆ ಮಕ್ಕಳು. ಸುಮ್ಮನಿರಿಯಪ್ಪ. ಯಾಕೆ ಚಿಕ್ಕಮ್ಮ ನೀವ್ ಬರಲ್ಲ? ಅಯ್ಯೋ, ಇದೇನೆ ಹಿಂಗ್ ಮಾತಾಡ್ತೀಯಾ? ಬೆಳ್ಳಿ ಸಾಮಾನಿದೆ, ನೀನು ಒಡವೆಗಳಿದಾವೆ, ನನ್ನ ಹೊಸ ಸೀರೆ ಇದಾವೆ. ಅವನ್ನೆಲ್ಲ ಬಿಟ್ಬಿಟ್ಟು ಹೆಂಗೆ ಬರೋದು? ಇಲ್ಲಿ ಯಾರಾದ್ರೂ ಒಬ್ರು ಕಾವಲಿಗೆ ಬೇಡವಾ? ಹೊಸ ಊರು ಬೇರೆ. ನೀವೆಲ್ಲ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ರೆ ನಾನು ಆಮೇಲೆ ಹೋಗ್ತೀನಿ. ಏನಕ್ಕ? ಕಾಯಕವೇ ಕೈಲಾಸ. ನೋಡಿ ಕಲ್ತ್ಕೊಳ್ಳಿ ಮಂಗ್ಳನ್ನ ಎಲ್ರು. ಮಂಗ್ಳ ಒಂದ್ ಕೆಲಸ ಮಾಡಿ, ಛತ್ರನೆಲ್ಲ ಸ್ವಲ್ಪ ಚೆನ್ನಾಗಿ ಸ್ವಚ್ಛ ಮಾಡಿಸ್ಬೇಕು. ಆ ಮ್ಯಾನೇಜರ್ ಪತ್ತೆ ಇಲ್ಲ, ಅವನ್ನ ಪತ್ತೆ ಮಾಡು. ಆಮೇಲೆ ಹೊರ ಪೂಜೆಗೆ ಸಾಮಾನುಗಳೆಲ್ಲ ಬರುತ್ತೆ, ಎಲ್ಲ ಇಳಿಸ್ಕೊಂತೀವಿ, ಲೆಕ್ಕ ಇಟ್ಕೊಂತೀವಿ. ಅಯ್ಯೋ, ಅದೆಲ್ಲ ಬರುತ್ತೆ ಭಾವ, ಎಲ್ಲ ವ್ಯವಸ್ಥೆನೂ ಆಗತ್ತೆ. ಆದ್ರೆ ನಿಮ್ ಬೀಗರು ಕೇಶವನಾಥ್ರ ಪತ್ತೆ ಇಲ್ಲ. ಹಂಗ್ ನೋಡಿದ್ರೆ ಅವ್ರು ನಮ್ಮೆಲ್ರಿಗಿಂತ ಮುಂಚೆನೆ ಬರ್ಬೇಕಾಗಿತ್ತು. ನಾವು ಟಿ ಕೆಟ್ಟು ಅಲ್ಲಿ ನಿಂತ್ಕೊಂಡು ಈಸ್ಪೆಟ್ ಆಡಿ ಆಮೇಲೆ ಹೋಟ್ಲಿಗೆ ಹೋಗಿ ಚೆನ್ನಾಗಿ ತಿಂದು, ಆದ್ರೂ ನಾವೇ ಬೇಗ ಬಂದಿದ್ದೀವಿ. ಇನ್ನೂ ಕೇಶವನಾಥ್ರು ಬಂದಿಲ್ಲ ಅಂದ್ರೆ ನನಗೆ ಏನೋ ಅನುಮಾನ. ಬರ್ತಾರೋ ಇಲ್ವಾ? ಅಯ್ಯ ತಗಿ, ಯಾವಾಗ್ಲೂ ಇದೆ. ಏನೋ ನಡೆಸ್ತಿರ್ತಾನೆ ಮನಸ್ಸಿನಲ್ಲಿ. ಅದೇನ್ ಮಾಡ್ತಾನೋ ಏನೋ ಒಂದು ಗೊತ್ತಾಗಲ್ಲ. ಬರ್ತಾರ್ ಬಿಡಿಯಪ್ಪ. ಎಲ್ಲಿ ಹೋಗ್ತಾರೆ ಮಾವ? ನಾವ್ ಅಷ್ಟ್ ಬೇಗ ದರ್ಶನ ಮಾಡ್ಕೊಂಡ್ ಬಂದಿಡ. ಬನ್ನಿ. ಬರ್ಲಿ ಕೇಶವನಾಥ, ಇವತ್ತು ಆಚಾರ ಬಿಡಿಸ್ತೀನಿ. ನಿಮಗ್ ಕೈ ಮುಗಿತೀನಿ ಕಣ್ರಿ. ಏನು ಅನ್ನಕ್ ಹೋಗ್ಬೇಡಿ, ಆಮೇಲೆ ಒಂದ್ ಹೋಗಿ ಇನ್ನೊಂದಾದ್ರೆ ಕಷ್ಟ. ದೇವಿ, ದೇವಸ್ಥಾನದಲ್ಲಿ ಆನೆ ಇದೆಯಂತೆ ಕಣೆ. ಅವ್ನವ್ರು ಕೂತಿರೋದು ಸಿಂಹದ ಮೇಲೆ.
ತುಂಬಾ ಅಯ್ಯ ಲಕ್ಷಣವಾಗಿದೆ ತಗಿ ಆನೆ ಸಿನಿಮಾ ಏನ್ ಝೂ ನೋಡಕ್ ಹೋಗ್ತಿದ್ವಿ ಬನ್ನಿ ಬೇಗ ಏ ಅಕ್ಷತಾ ಹುಷಾರ್ ಕಣೆ. ಹೋಗಿ ಹೋಗಿ. ಸೀದಾ ಹೋಗಿ ಬಲಕ್ ತಿರುಗಿದ್ರೆ ಉಗ್ರಾಣ, ಈ ದಿನಸಿನೆಲ್ಲ ಉಗ್ರಾಣದಲ್ಲಿ ಇಳಿಸ್ಬಿಡು. ಭೂಪಾಲು ಎಲ್ಲಿ ಕೇಶವನಾಥ್ರು? ಇನ್ 2 ತಾಸಿಗೆ ವರಪೂಜೆ ಶುರುವಾಗ್ಬಿಡುತ್ತೆ. ಗಂಡಿನ ತಂದರೆ ಹೀಗೆ ಮಾಡಿದ್ರೆ ಹೇಗೆ? ನೀವು ಒಬ್ರೇ ಕಾಣ್ತಿದ್ದೀರಲ್ಲ, ಎಲ್ಲಿ ನಿಮ್ ದಣಿಗಳು? ಸದಾಶಿವಣ್ಣ, ನಾವು ನಿಮ್ಗಿಂತ ಮುಂಚೆನೆ ಬಂದ್ವಿ. ಅದೇಂಗಯ್ಯ ನಮ್ ಹಿಂದೆ ನಿಮ್ ಕೇಶವನಾಥನ್ ಕಾರು ಕಾಣಿಸ್ಲೇ ಇಲ್ಲ. ನಾವು ಒಳದಾರಿಯಿಂದ ಬಂದ್ವಿ, ನಿಮ್ಗೆ ಹೇಳೋಣ ಅಂತಿದ್ವಿ, ಅದು ನೀವು ಬಹಳ ದೂರ ಹೋಗ್ಬಿಟ್ಟಿದ್ರಿ, ಅದಕ್ಕೆ ನಾವೇ ಒಳದಾರಿಲಿ ಬಂದ್ಬಿಟ್ವಿ. ಓಹೋ ಕಟೀಲ್ಗೆ ಒಳದಾರಿಯಿಂದ ಬೇಗ ಬರ್ಬೇಕು ಅಂತ ಬಂದ್ರ? ಒಳ ಸುಳಿ ಒಳ ಅರ್ಥ ಏನು ಇಲ್ಲ ತಾನೆ? ಸುಮ್ನೆ ಇರ್ರಿ, ಯಾಕೆ ಹೀಗ್ ಮಾತಾಡ್ತಾ ಇದ್ರಿ ನೀವು? ನಾಳೆ ಮದ್ವೆ ಇಟ್ಕೊಂಡು ಯಾರಿಗ್ ಗೊತ್ತೇ? ಕೇಶವನಾಥ್ ಒಂದು ಚಂಚಲ ಮನಸ್ಸು, ಒಂದೊಂದ್ ಸಾರ್ತಿ ಒಂದೊಂದ್ ಮನಸ್ಸು. ಹಿಂದೆಲ್ಲ ಕೈ ಕೊಟ್ಟಿಲ್ವ ನಮ್ಗೆ? ಅಪ್ಪ ಮದ್ವೆ ಮಾಡಿಸ್ತಿದ ತಮ್ಮನವರು, ಮದ್ವೆ ನಡೆಯುತ್ತೆ. ನೀವೇನೇನೋ ಮಾತಾಡಿ ಕೇಶವ್ ಮಾವಂಗ್ ಬೇಜಾರ್ ಮಾಡ್ಬೇಡಿ. ಅಯ್ಯ ತಗಿ ನೋಡೆ, ಆಗ್ಲೇ ದೇವಿ ಮಾವನಂತ ದಪ್ಪಗ ಹಾಲು. ಸದಾಶಿವಣ್ಣ, ಒಳದಾರಿಯಿಂದ ಬಂದ್ರೆ ಬೇಗ ಬರುತ್ತೆ ಅನ್ನೋದು ಒಂದ್ ಕಾರಣ, ಆದ್ರೆ ಬರ್ತಾ ದಾರಿಲಿ ದಣಿಗಳು ಸ್ನೇಹಿತರು ಜಮೀನು ವ್ಯಾಜ್ಯಕ್ಕಿತ್ತು, ಅದನ್ನ ಬಗೆಹರಿಸ್ ಬಂದ್ವಿ. ಮತ್ತೆಲ್ಲಿ ಗೋಪಾಲು ಕೇಶವನಾಥ್ರು? ಏನ್ ದೇವಸ್ಥಾನದಲ್ಲಿದ್ದಾರಾ? ಇಲ್ಲ, ಎಲ್ಲೋ ಹೋಗಿದ್ದಾರೆ. ಇಲ್ಲಿ ಮದುವೆ ಇಟ್ಕೊಂಡಿದ್ದೆ ಅಲ್ಲ, ನೆಮ್ಮದಿಯಾಗಿ ನಾವು ಮದುವೆ ನಡ್ಸೋಂಗೆ ಅಲ್ಲ. ಬಂದವನು ನಮ್ಗೆ ಹೇಳ್ದೆ ಹೋಗದ ಮದುವೆ ಕಾರ್ಯ ಹಿಂಗೆ ಏನ್ಬಿಟ್ಟು ಹೇಳ್ಬಿಟ್ಟು ಏನಾಗಿತ್ತು ಅವನಿಗೆ? ಕಟ್ಟಿಲ್ ತನಕ ಬಂದಿರೋರು ಛತ್ರಕ್ ಬರ್ದೇ ಇರ್ತಾರ? ನೀವ್ ಯಾಕೆ ಸುಮ್ನೆ ಎಲ್ಲಾ ವಿಷಯಕ್ಕೂ ಗಾಬರಿ ಮಾಡ್ಕೋತೀರಾ? ಸಮಾಧಾನವಾಗಿರಿ. ಏ ಗೋಪಾಲ, ಎಲ್ಲ ಹೇಳು ಕೇಶವನಾಥ, ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಸದಾಶಿವಣ್ಣ, ದೋಣಿಗಳು ಕೊಟ್ಟಿಲ್ನಲ್ಲಿ ನಂದಿನಿ ನದಿನಲ್ಲಿ ಮಿಂದು ಅಮ್ಮನವ್ರ ದರ್ಶನ ಪಡ್ಕೊಂಡು ತಾತ ಮಾರ್ತಾಂಡ ಅವರ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ, ಏನೋ ಅರ್ಜೆಂಟ್ ಕೆಲಸ ಅಂತ. ತಾತ ಮಾರ್ತಾಂಡನ ಸಂಬಂಧಿಕರು ಇಲ್ಲೂ ಇದಾರಾ? ನನ್ಗೂ ಗೊತ್ತಿರ್ಲಿಲ್ಲ, ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಮಾರ್ತಾಂಡ ಅವ್ರ ಇಡೀ ವಂಶದಲ್ಲಿ ಈಗ ಬದುಕಿರೋದಂದ್ರೆ ಕೇಶವ್ ಮಾವ ಮತ್ತೆ ಸುಚೇಂದ್ರ. ಇನ್ಯಾರು ಬದುಕೇ ಇಲ್ವಲ್ಲ ಭೂಪಾಲ್ ಅವ್ರೆ? ಇಲ್ಲೇ ಇದಾರಂತೆ ಮಾರ್ತಾಂಡ ಅವರ ಸಂಬಂಧಿಕರೇ, ಒಂದು ದಣಿಗಳನ್ನ ಕರ್ಕೊಂಡೋದ್ರು, ನಾನೇ ನೋಡ್ದೆ. ಅಯ್ಯ ತಗಿ, ಈ ಮಾರ್ತಾಂಡ ಅಂದ್ರೆ ಕ್ರೌರಿ, ಹಿಂಸೆ. ಮಾರ್ತಾಂಡ ಅಂದ್ರೆ ಅಟ್ಟಹಾಸ. ಈ ಮದುವೆ ಹೊತ್ತಲ್ಲಿ ಅವ್ರ ತಾತ ಮಾರ್ತಾಂಡ ನಿಂತ್ಕೊಂಡಿದ್ದ ನೋಡಿ. ಸದಾಶಿವಣ್ಣ, ನೀವೇನು ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ದಣಿಗಳು ಸ್ಥಳೀಯರನ್ನೆಲ್ಲ ಪರಿಚಯ ಮಾಡ್ಕೊಂಡಿದ್ದಾರೆ, ಮದುವೆಗೆಲ್ಲ ತಯಾರನ್ನ ನಡೆಸ್ತಾ ಇದಾರೆ. ನೀವೇ ನೋಡ್ದಲ್ಲ ಸದಾಶಿವಣ್ಣ, ದಿನಸಿ ಎಲ್ಲ ಹೋಗಿ ಉಗ್ರಾಣ ಸೇರ್ಲಿಲ್ವಾ? ವರಪೂಜೆ ಸಮಯಕ್ಕೆ ನಮ್ಮ ತಾಯಣಗೂ ದಣಿಗಳು ಬರ್ತಾರೆ ಸದಾಶಿವಣ್ಣ. ವರಪೂಜೆಗೆ ಮದುವೆಗೆ ಗಂಡಿನ ಕಡೆಯಿಂದ A to Z ಎಲ್ಲ ರೆಡಿ. ಈಗ ಏನಿದ್ರು ಹೆಣ್ಣಿನ ಕಡೆಯವರು ಗಟ್ಟಿ ಮೇಳ ಅನ್ಬೇಕು, ವಾವ ಊದಿಸ್ಬೇಕು ಅಷ್ಟೇ. ಅಮ್ಮ ದೇವಿ ದುರ್ಗ